ಕೆಲವೊಂದಿಷ್ಟು ಜನ ಸ್ಮಾರ್ಟ್ ಇದ್ರು, ಕೆಲವೊಂದಿಷ್ಟು ಜನ ಓವರ್ ಸ್ಮಾರ್ಟ್ ಆಗಕ್ ಪ್ರಯತ್ನ ಪಡ್ತಾರ್ರಿ. ಈ ಮಾತು ಇವತ್ತು ಯಾಕೆ ಹೇಳಕತ್ತೀನಪ್ಪ ಅಂತಂದ್ರ, ನಂದು ಹಳೆ ಸಣ್ಣಕ್ಕಿದ್ದಾಗಿನ ಗೆಳತಿ ಗಂಟು ಬಿದ್ದಿದ್ರಿ ಸ್ಕೂಲ್ ಒಳಗ. ಆಕಿ ಮಗಳದು ನರ್ಸರಿ ರಿಸಲ್ಟ್ ತೊಳಕ್ ಬಂದಿದ್ದಳ್ರಿ, ನಾ 8th ರಿಸಲ್ಟ್ ತೊಳಕ್ ಹೋಗಿದ್ದೆ ರೀ ನನ್ನ ಮಗಳದು. ಸೊ ಆಕಿ ಅಂದ್ಲು, ಒಂದ್ ಸ್ವಲ್ಪ ಮಾತಾಡೋದ್ರಿ ಆರಾಮ ಹಂಗ ಹಿಂಗ ಅಂತಂದು. 10 ವರ್ಷ ಮೊದ್ಲ ನಾ ಮದ್ವಿ ಆದಿ, ಏನ್ ಎಂಜಾಯ್ ಮಾಡ್ದಿ ನೋಡ್, ನಾ ಹೆಂಗ್ ಕಾಣ್ತೀನಿ ಅಂದುಳ್ರಿ. ಜಲ್ದಿ ಮದ್ವಿ ಮಾಡ್ಕೊಂಡು ಏನ್ ಸಾಧನೆ ಮಾಡ್ದಿ, ಒಂದ್ ಲೈಫ್ ಎಂಜಾಯ್ ಮಾಡಿಲ್ಲ, ಚಂದ ಸಾಲಿ ಕಲಿಲ್ಲ ಅಂದೋಡ್ರಿ. ಅದಕ್ಕೆ ನಾ ಅಂದೆ, ಹೌದವ್ವ ನಮ್ಮ ಮನ್ಯಾಗ ಜಲ್ದಿನ ಮದ್ವಿ ಮಾಡಿದ್ರು ಏನ್ ಮಾಡೋದು ಅಂತ ನಾವ್ ಮಾತಾಡ್ಕೊಂಡ್ ನಿಂದ್ರದಕ್ಕ ಆಕಿ ಟೀಚರ್ ಹೊರಗ್ ಬಂದೋಡ್ರಿ. ಆಕಿ ಟೀಚರ್ ಏನ್ ಅನ್ಬೇಕ್ರಿ ನಮ್ ಗೆಳತಿ, ನೀವ್ಯಾಕ ಬಂದಿರಿ, ಅವ್ರ ಮಮ್ಮಿ ಎಲ್ಲ ಆತಿ ಕೇಳ್ದೋಡ್ರಿ. ಆಕಿ ಯಾಕ್ರಿ ಮೇಡಮ್, ನಾನೇ ಅವ್ರ ಮಮ್ಮಿ ಅಂತ ಅಂದೋಡ್ರಿ. ಆಕಿ ಟೀಚರ್ ತಿನ್ಬೇಕ್ರಿ, ಅವ್ರ ಆಯ್ ಕಣ್ಣ ಕಾಣಕತ್ತಿಯಲ್ಲ ಇವ ಅಂತ ಅಂದೋಡ್ರಿ. ಆಟ್ರದಾಗ ನಾನು ಕೇಳ್ದೆ, ಮೇಡಮ್ ನಾ ಹೆಂಗ್ ಕಾಣ್ತೀನಿ ಅಂತ ಕೇಳ್ದೆ ರೀ. ನನಗೆ ಅನ್ಬೇಕ್ರಿ, ನೀವು ಹುಡುಗಿ ಯಾಕೆ ಕಾಣಿಸ್ತೀರಿ ನೋಡ್ರಿ. ನನಗ ಬಹಳ ಖುಷಿ ಆಯ್ತ್ರಿ ಆಕಿ ಮುಂದ. ಬರಳಾಗ ನಾನು ಒಂದ್ ಮಾತು ಅಂದೇ ಬಂದೆ ರೀ, ಆಕಿಗೆ ಬಿಡ್ಲೇ ಇಲ್ಲ. ಇದೇನ್ ನೋಡ್ಯವ ನಾ ಮಾಡಿದ ಸಾಧನೆ ಅಂತಂದು. ಮೊದಲು ಮದ್ವೆ ಆಗ್ಲಿ, ಹಿಂದ್ಗಡೆ ಮದ್ವೆ ಮಾಡ್ಲಿ, ಅದೇನ್ ಇರಲ್ಲ, ದೇವ್ರ ಹಣಿ ಬರ್ದಾಗ ಯಾವಾಗ ಬರ್ತದ ಅವಾಗೆ ಮದ್ವೆ ಆತವ. ಒಮ್ಮೆ ಹೋದ್ರತಾವ ಅಂತೇಳಿ ಬೂಬುಣಿ, ಹಳ ಬೂಬುಣಿ ನೋಡ್ರಲ್ಲ ಕಾರೇನಿ. ಹಲೋ, ಮ್ಯಾರೇಜ್ ಬ್ರೋಕರ್ ಮಾತಾಡೋದ್ರಿ? ಹಾ ಹೇಳ್ರಿ. ನಮ್ ಹುಡುಗಿಗ ಒಂದ್ ವರ ಬೇಕಿತ್ರಿ. ಹುಡುಗ ಒಟ್ಟ ಕುಡಿಬಾರ್ದ್ರಿ, ನಾನ್ ವೆಜ್ ಒಟ್ಟ ತಿನ್ಬಾರ್ದ್ರಿ, ಒಟ್ಟ ಕೆಟ್ಟ ಕೆಲಸ ಮಾಡ್ಬಾರ್ದ್ರಿ. ಅಂತ ಹುಡುಗ ನಿಮಗ ICU-ನ್ಯಾಗ ಎಮರ್ಜೆನ್ಸಿ ವಾರ್ಡ್ನ್ಯಾಗ ಸಿಗುದ್ರಿ.